ಎಕ್ಸ್ಕ್ಯೂಸ್ ಮಿ ಸರ್, ಮಾಸ್ ಮರ್ಡರ್ ಆದ ದಿನ ರಾತ್ರಿ 8:30 ಗಂಟೆಯಿಂದ 9:00 ಗಂಟೆ ಒಳಗೆ ನೀವು ಎಲ್ಲಿದ್ರಿ ಅಂತ ಹೇಳ್ತೀರಾ? ಸರ್ಕಾರ ನಿಮ್ಮ ನಿಷ್ಠೆಗೆ ಪದೇ ಪದೇ ಡಿಸ್ಟರ್ಬ್ ಮಾಡಿ ಡಿಸ್ಕರೇಜ್ ಮಾಡಿದ್ರು ಮತ್ತೆ ನೀವು ಇದೇ ಡಿಪಾರ್ಟ್ಮೆಂಟ್ ಬಂದಿರೋ ನಿಮ್ಮ ಸೀಕ್ರೆಟ್ ಏನು ಅಂತ ಹೇಳ್ತೀರಾ? ಪಬ್ಲಿಕ್ ಸರ್ವೆಂಟ್ ಅಂದ್ಮೇಲೆ ಅಗತ್ಯ ಬಿದ್ದಾಗ ನಮ್ಮ ಸರ್ವಿಸ್ ನ ಉಪಯೋಗಿಸುವ ಹಕ್ಕು ಸರ್ಕಾರಕ್ಕೆ ಇದೆಯಲ್ಲ. ಈ ಮಾಸ್ ಮರ್ಡರ್ ನಿಂದ ಉಂಟಾದ ಅನಾಹುತಗಳನ್ನು ತಡೆಯೋದ್ರಲ್ಲಿ ಕರ್ನಾಟಕ ಪೊಲೀಸ್ ವಿಫಲವಾಗಿದೆ. ಅದಕ್ಕೇನ್ ಹೇಳ್ತೀರಾ? ಹಾಗಂತ ಯಾಕೆ ಅನ್ಕೋತೀರಾ? ಪೊಲೀಸ್ ತಮ್ಮ ಕೆಲಸ ಮಾಡ್ತಾನೆ ಇದ್ದಾರೆ. ಹೋಗ್ಲಿ, ಈ ಮಾಸ್ ಮರ್ಡರ್ ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ ಬ್ರಿಲಿಯಂಟ್ ಬ್ರೈನ್ಗೆ ಏನಾದ್ರೂ ಈಗಾಗಲೇ ಕ್ಲೂ ಸಿಕ್ಕಿದ್ಯಾ ಸರ್? ಇದುವರೆಗೂ ಖಚಿತವಾದ ಕ್ಲೂ ಏನೂ ಸಿಕ್ಕಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನ್ಯಾಯನ ಎತ್ತಿಡ್ತೀನಿ ಅನ್ನೋ ಭರವಸೆನ ನಿಮಗೆ ಕೊಡ್ತೀನಿ. ಕೊಲೆಗಾರನ್ ಪತ್ತೆ ಹಚ್ಚೋದಕ್ಕೆ ನೀವು ಹಾಕೊಂಡಿರೋ ಪ್ಲಾನ್ಗಳೇನು ಹೇಳ್ತೀರಾ ಸರ್? ಏನ್ ಪ್ಲಾನ್ ಹಾಕೊಂಡಿದೀವಿ ಅಂತ ನೀವು ಪೇಪರ್ ಅಲ್ಲಿ ಪಬ್ಲಿಷ್ ಮಾಡ್ಬಿಟ್ರೆ ಅಪರಾಧಿ ಅಲರ್ಟ್ ಆಗ್ಬಿಡ್ತಾನೆ. ಇಂಥ ವಿಷಯದಲ್ಲಿ ಹೂಡೋ ತಂತ್ರ ಮಾಡೋ ಕಾರ್ಯ ಯಾವಾಗಲೂ ಸೀಕ್ರೆಟ್ ಆಗಿರ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಎದುರಾಳಿನ ಯಾವಾಗಲೂ ಯಾಮಾರಿಸಬೇಕು ಹೊರತು ಎಚ್ಚರಿಸಬಾರ್ದು. ಈ ಮಾಸ್ ಮರ್ಡರ್ ಮಾಡಿರೋ ಕೊಲೆಗಾರನ ಹಿಡಿಯೋದಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅಂತ ಹೇಳ್ತೀರಾ ಸರ್? ನಾನು ಯಾವುದನ್ನು ಹೇಳಿ ಮಾಡೋದಿಲ್ಲ. ಆದಷ್ಟು ಬೇಗನೆ ಮಾಡಿ ತೋರಿಸ್ತೀನಿ. ಮಿಸ್ಟರ್ ಮಹೇಶ್ ಸರ್, ಆ ಫೋಟೋ ತಗೊಳ್ಳಿ. ಮಿಸ್ಟರ್ ಸುಧಾಕರ್, ನಿಮ್ಮ ಇನ್ವೆಸ್ಟಿಗೇಷನ್ ಏನಾದ್ರೂ ಕ್ಲೂ ಸಿಗ್ತಾ? ಇಲ್ಲ ಸರ್. ನಾನು ಆ ಮನೇನ ಇನ್ವೆಸ್ಟಿಗೇಟ್ ಮಾಡಿದೆ. ಯಾರೋ ಬಹಳ ಕ್ರೂರವಾಗಿ ಮರ್ಡರ್ ಮಾಡಿದ್ದಾರೆ. ಅಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ಎಲ್ಲ ನೋಡಿದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡದಾಗಿದೆ. ಯು ಆರ್ ರೈಟ್ ಸರ್. ವಿ ಹ್ಯಾವ್ ಗಾಟ್ ಸಮ್ ಇನ್ಫಾರ್ಮೇಶನ್. ಮೋಹನ್ ರಾವ್ ಯಾರಿಗೂ ಕೇರ್ ಮಾಡದಂತ ವ್ಯಕ್ತಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ಸಣ್ಣ ತಪ್ಪು ನಡೆದ್ರು ತಮ್ಮ ಪತ್ರಿಕೆಯಲ್ಲಿ ಯಾರಿಗೂ ಹೆದರದೇನೆ ಬಹಿರಂಗ ಪಡಿಸ್ತಿದ್ರು. ಮೋಹನ್ ರಾವ್ ಮತ್ತು ಫ್ಯಾಮಿಲಿ ಕೊಲೆ ಆಗೋಕ್ ಮುಂಚೆ ಮೆಡಿಕಲ್ ಕಾಲೇಜ್ MD ಮಿಸ್ಟರ್ ಸದಾಶಿವರಾವ್ ಮಗಳನ್ನ ರೇಪ್ ಮಾಡಿ ಕೊಲೆ ಮಾಡಿದ ಆ ಇಬ್ರು ಹುಡುಗರ್ನ ಮೋಹನ್ ರಾವ್ ಅವ್ರ ಮಗ ಕುಮಾರ್ ಅವ್ರನ್ನ ಪತ್ತೆ ಹಚ್ಚಿ ಗಲ್ ಶಿಕ್ಷೆ ಕೊಡಿಸಿದ್ರು. ಆ ಹುಡುಗರು ಗಲ್ ಶಿಕ್ಷೆ ಆದ ಮಾರನೇ ದಿನಾನೇ ಮೋಹನ್ ರಾವ್ ಫ್ಯಾಮಿಲಿ ಕೊಲೆ ಆಗಿದೆ ಸರ್. ಇದಕ್ ಮುಂಚೆ ಸ್ಲಮ್ ಡೆಮಾಲಿಶ್ ಮಾಡಿ ಬಡವರಿಗೆ ಅನ್ಯಾಯ ಮಾಡಿದ್ದಕ್ಕೆ ಗೋವರ್ಧನ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿನ ಮೋಹನ್ ರಾವ್ ಅವರು ತಮ್ಮ ಹರಿತವಾದ ಬರವಣಿಗೆಯಿಂದ ಬಯಲಿಗೆಳೆದು ಅವನಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ರು. ಇದಿಷ್ಟು ಅವ್ರು ಕೊಲೆ ಆಗೋಕ್ ಮುಂಚೆ ನಡೆದಿರೋ ಇನ್ಸಿಡೆಂಟ್ ಸರ್. ಗೋವರ್ಧನ್ ಎಸ್, ಜೈಲಿಗೆ ಕಳಿಸಿದ್ರು ಅನ್ನೋ ಕೋಪದಲ್ಲಿ ಮೋಹನ್ ರಾವ್ ಅವ್ರ ಫ್ಯಾಮಿಲಿನ ನೀವೇ ಯಾಕೆ ಕೊಲೆ ಮಾಡಿಸಿರಬಾರ್ದು? ವರ್ಷದಲ್ಲಿರೋದು 365 ದಿನ. ಅದರಲ್ಲಿ ನನಗೆ 366 ಕೆಲಸ ಇರೋವಾಗ ನಾನು ಯಾಕೆ ಕೊಲೆ ಮಾಡಿಸ್ಲಿ? ನಿಮಗಿರೋ 366 ಕೆಲಸದಲ್ಲಿ ಈ ಕೊಲೆನೂ ಯಾಕೆ ಒಂದಾಗಿರಬಾರ್ದು? ಕೊಲೆ ಮಾಡಿ ಜೀವನ ಮಾಡೋ ದರ್ದು ನಾನ್ ಜಾಯಮಾನದಲ್ಲೇ ಇಲ್ಲ. ಜೀವನ ನಡೆಸೋಕೋಸ್ಕರ ಈ ಕೊಲೆ ನಡೆದಿದ್ದೇ ಆಗಿದ್ರೆ ಅಪರಾಧಿ ಹಿಡಿಯೋದಕ್ಕೆ ನಾವೇ ಶ್ರಮ ಪಡಬೇಕಾಗಿರ್ಲಿಲ್ಲ. ಇದು ಪ್ರತಿಷ್ಠೆಗೋಸ್ಕರ ನಡೆದಿರೋ ಕೊಲೆ. ಮೋಹನ್ ರಾವ್ ಫ್ಯಾಮಿಲಿ ಮಾಸ್ ಮರ್ಡರ್ ಅಲ್ಲಿ ಕೆಲವು ಶ್ರೀಮಂತರ ಕೈವಾಡ ಇದೆ ಅಂತ ಡೌಟ್ ಬಂದಿದೆ. ಅದ್ರಲ್ಲಿ ನಿಮ್ ಹೆಸರು ಒಂದು. ಪೊಲೀಸ್ನವ್ರಿಗೆ ಡೌಟ್ ಬರೋದು ಮಾಮೂಲಿ ಬಿಡಿ. ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸುಮ್ನೆ ಯಾಕೆ ನನ್ ತಲೆ ತಿಂತೀರಾ? ಕೊಲೆಗಾರ ಯಾವತ್ತೂ ತಾನು ಕೊಲೆ ಮಾಡಿದ ಅಂತ ಒಪ್ಕೊಳ್ಳಲ್ಲ ಅಂತ ನಮಗ್ ಗೊತ್ತು. ಬಟ್ ಒನ್ ಮೋರ್ ಥಿಂಗ್, ಈ ಕೊಲೆ ಇನ್ವೆಸ್ಟಿಗೇಷನ್ ಅಲ್ಲಿ ಅಪರಾಧಿಗಳು ಯಾರು ಅಂತ ಪತ್ತೆ ಆಗೋವರೆಗೂ
ನಮ್ ಪರ್ಮಿಷನ್ ಇಲ್ದೆ ನೀವು ಊರ್ ಬಿಟ್ಟು ಹೋಗ್ಕೊಡ್ದು. ನಿಮ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನನ್ ಕೆಲಸ ಡಿಲೇ ಮಾಡೋಕೆ ನಾನು ರೆಡಿ ಇಲ್ಲ. ನಿಮ್ ಮಾತ್ ಕೇಳಕ್ಕೆ ನಾನ್ ನಿಮ್ ಅಸಿಸ್ಟೆಂಟು ಅಲ್ಲ. ನಾನು ಹೇಳ್ತಿರೋದನ್ನ ನೀವು ಕೇಳಲೇಬೇಕು. ಯಾಕೆಂದ್ರೆ ಹೇಳ್ತಿರೋದು ಸೂರ್ಯ. ಹಲೋ ಹಲೋ ಸರ್. ನಂದಿನಿ ಕೊಲೆ ಕೇಸಲ್ಲಿ ಗಲ್ ಶಿಕ್ಷೆ ಆಗಿರೋ ಕೈದಿಗಳನ್ನ ಸ್ವಲ್ಪ ಕ್ವಶನ್ ಮಾಡ್ಬೇಕಾಯ್ತು. ಓಕೆ ಸರ್, ಅರೇಂಜ್ ಮಾಡ್ತೀನಿ. ಏನ್ ಓದ್ತಾ ಇದ್ರಿ? ಮೆಡಿಕಲ್. ಮೆಡಿಕಲ್ ಓದಿ 100 ಜನ ಪ್ರಾಣ ಉಳಿಸ್ಬೇಕಾದ್ರೆ ನೀವು ಒಂದು ಅಮೂಲ್ಯವಾದ ಪ್ರಾಣನ ಅಮಾನುಷವಾಗಿ ಕೊಂದಿದ್ದೀರಲ್ಲ, ಸರಿನಾ? ಒಬ್ಬರನ್ನ ಕೊಂದ್ರೆ ಇನ್ನೊಬ್ರು ಸುಖವಾಗಿರ್ತಾರೆ ಅನ್ನೋದಾದ್ರೆ ಕೊಲ್ಲೋದ್ರಲ್ಲಿ ತಪ್ಪೇನಿದೆ? ಗುಡ್ ಪಾಲಿಸಿ. ನಿಮ್ ಸಂತೋಷಕ್ಕೆ ಅವಳನ್ನೇ ಯಾಕೆ ಬಲಿ ತಗೊಂಡ್ರಿ? ಬಲಿ ತಗೊಂಡಿದ್ದು ಆಯ್ತು, ಜೈಲ್ ಸೇರಿದ್ದು ಆಯ್ತು. ಆದ ಘಟನೆನ ಮತ್ತೆ ಕೆದಕ್ ಮಾತಾಡಿದ್ರೆ ಏನ್ರಿ ಪ್ರಯೋಜನ? ಶಾಟ್ ಅಪ್. ನಿಮಗೂ ಆ ಹುಡುಗಿಗೆ ದ್ವೇಷ ಆಯ್ತಾ? ಇಲ್ಲ ಆ ಹುಡುಗಿ ತಂದೆ ಕಾಲೇಜ್ ಚೇರ್ಮನ್ ಸದಾಶಿವರಾವ್ಗೂ ನಿಮಗ್ ದ್ವೇಷ ಆಯ್ತಾ? ನೋಡಿ, ನೀವೇನ್ ಕೇಳಿದ್ರು ಪ್ರಯೋಜನ ಇಲ್ಲ. ಅದರಿಂದ ಯಾರಿಗೂ ಉಪಯೋಗ ಆಗಲ್ಲ. ಆತ್ರ ಪಟ್ಟು ಆಪತ್ ಅನ್ಕೋಬೇಡಿ. ನಿಮ್ಮ ವಯಸ್ಸು ನಿಮ್ಮನ್ನ ಹೀಗೆ ಮಾತಾಡಿಸ್ತಾ ಇದೆ. ನೋಡಿ, ಈಗಾಗ್ಲೇ ನಾವು ಕೋರ್ಟ್ ಅಲ್ಲಿ ನಮ್ಮ ಅಫೆನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಕೋರ್ಟ್ ಅಲ್ಲಿ ಕೊಟ್ಟಿರೋ ಹೇಳಿಕೆ, FIR ಅಲ್ಲಿರೋ ರಿಪೋರ್ಟ್, ನಿಮ್ ಪ್ರಶ್ನೆಗೆ ಉತ್ತರ. ಸಾಯೋದಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಸಾಯ್ತೀನಿ ಅಂತ ಗೊತ್ತಿದ್ದು ನೀವು ಇಷ್ಟು ಧೈರ್ಯವಾಗಿರೋದು ನೋಡಿದ್ರೆ ನೀವು ಮಾಡಿರೋ ಕೊಲೆ ಹಿಂದೆ ಯಾರ್ದೋ ಕೈವಾಡದೆ ಅಂತ ನಂಗೆ ಅನಿಸ್ತಾ ಇದೆ. ಬದುಕಿದ್ರೆ ಏನಾದ್ರೂ ಸಾಧಿಸಬಹುದು, ಸತ್ರೆ ಏನೂ ಪ್ರಯೋಜನ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ನೀವು ಸತ್ಯ ಹೇಳಿದ್ರೆ ನಿಮ್ಮನ್ನು ಕಾಪಾಡೋ ಜವಾಬ್ದಾರಿ ನಂದು. ನಿಮ್ಮನ್ನು ಮತ್ತೆ ಬಂದು ಭೇಟಿ ಆಗ್ತೇನೆ. ಯೋಚನೆ ಮಾಡಿ. ಮೋಹನ್ ರಾವ್ಗೂ ಗೋವರ್ಧನ್ಗಿದ್ದ ದ್ವೇಷಕ್ಕಾಗ್ಲಿ ಅಥವಾ ಸರ್ಕಾರದ ಲೂಪೋಸ್ನ ಪಬ್ಲಿಕ್ ಎತ್ತಿ ತೋರಿಸಿದ್ದಕ್ಕೆ ಯಾರಾದ್ರೂ ಕೊಲೆ ಮಾಡಿಸಿದಾರಾ? ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಸರ್ಕಾರ ಸಮಾಜ ಸದಾ ಕಣ್ಣಿಟ್ಟಿರುತ್ತೆ ಅನ್ನೋದು ಸತ್ಯ ಸರ್. ಅಫ್ಕೋರ್ಸ್. ಆದ್ರೆ ಕಾರಣ ಇಲ್ಲದೆ ಯಾವ ಕಾರ್ಯ ನಡೆಯಲ್ಲ ಅನ್ನೋ ತರ್ಕ ಸುಳ್ಳಲ್ಲ. ಜೈಲಲ್ಲಿರೋ ಆ ಹುಡುಗರು ತಮಗ್ ಡೆತ್ ಸೆಂಟೆನ್ಸ್ ಆಗಿದೆ ಅಂತ ತಿಳಿದ್ರು ಸ್ವಲ್ಪನೂ ತಲೆ ಕೆಡ್ಸ್ಕೊಳ್ದೆ ಕೂಲ್ ಆಗಿರೋದನ್ನ ನೋಡಿದ್ರೆ ಅದರಿಂದ ಯಾವ್ದೋ ಕಾರಣ ಇದೆ. ಯಾವುದು? ಅವ್ರಿಗೂ ಪ್ರೊಫೆಸರ್ಗೂ ದ್ವೇಷ ಇದ್ದು ಈ ಕೊಲೆ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಅವ್ರ ಕೈಯಲ್ಲಿ ಕೊಲೆ ಮಾಡಿಸಿದ್ರ? ಅವ್ರು ಜೈಲ್ಗೆ ಹೋಗಿದ್ದ ದಿವಸನೇ ಈ ಮಾಸ್ ಮರ್ಡರ್ ನಡೆದಿದೆ. ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಬಿಕಾಸ್ ಬ್ಯಾಡ್ ಇನ್ಫ್ಲೂಯೆನ್ಸಸ್ ಅಂಡ್ ಇಂಟೆನ್ಷನ್ಸ್ ಪ್ರೊವೋಕ್ ಮಿಸ್ಟೇಕ್ಸ್. ಅವ್ರು ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಆ ಹುಡುಗರು ಡಿಫೆಂಡ್ ಮಾಡ್ಕೊಳ್ಳೋದೇ ಯಾಕೆ ಸುಮ್ಮನೆ ಇದ್ದಾರೆ? ಅಕಸ್ಮಾತ್ ಆ ಕೊಲೆ ಹಿಂದೆ ಆ ಗೋವರ್ಧನ್ ಕೈವಾಡ ಇರ್ಬೋದಾ? ಅದನ್ನ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಗೋವರ್ಧನ್ಗೂ ಮೋಹನ್ ರಾವ್ಗೂ ಏನ್ ದ್ವೇಷ ಆಯ್ತು? ಜೈಲಲ್ಲಿರೋ ಆ ಹುಡುಗರು ಆ ಹುಡುಗಿನ ಕೊಲೆ ಮಾಡೋದಕ್ಕೆ ಕಾರಣ ಏನು? ಮಾಸ್ ಮರ್ಡರಿಂದ ಯಾರಿಗೇನು ಪ್ರಯೋಜನ? ಆ ಹುಡುಗಿ ಕೊಲೆಗೂ ಮಾಸ್ ಮರ್ಡರ್ಗೂ ಏನಾದ್ರೂ ಸಂಬಂಧ ಆಯ್ತಾ? ಇಷ್ಟೆಲ್ಲ ಕೊಲೆಗಳು ನಡೆದಿದ್ರು ಸರ್ಕಾರಕ್ಕಾಗ್ಲಿ ಪೊಲೀಸ್ಗಾಗ್ಲಿ ಒಂದು ಸಣ್ಣ ಕ್ಲೂನು ಸಿಕ್ಲಿಲ್ವಾ? ಸರ್, ಈ ಮಾಸ್ ಮರ್ಡರ್ ಬಗ್ಗೆ ನಮ್ಮ ಹತ್ರ ಯಾವುದೇ ಕ್ಲೂ ಇಲ್ಲ. ಕೊಲೆಗಾರರು ಹೊರಗಿನವರು ಇಲ್ಲಿಯವರು ಗೊತ್ತಿಲ್ಲ. ಹೀಗಿರುವಾಗ ಇಂಥ ಕ್ರಿಟಿಕಲ್ ಕೇಸ್ನ ಡೀಲ್ ಮಾಡಿ ಇನ್ವೆಸ್ಟಿಗೇಷನ್ ನ ಕಂಪ್ಲೀಟ್ ಮಾಡೋದವ್ರು ಹೇಗೆ ಸರ್? ಮಹೇಶ್, ಜೀಪ್ ಕೆಳಗಡೆ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ರಿಮೂವ್ ಇಟ್.